ನರಕಕ್ಕೆ ಹೋಗ್ಬೇಕಾಯ್ತು ವಾಕ್ಯ ಕೇಳಿದ್ರೆ ಇಷ್ಟು ಬಾಡಿ ಅಲ್ಲಿ ಹಿಡಿದು ಈ ತರ ಏನಾರ ಕಾಣಿಸ್ಲತ್ತದೆ ಕಾಣಿಸ್ಲತ್ತದ ಏನ್ ಜನ ಕಾಣುತ್ತ ಕೈ ಮೇಲೆ ಬಾಡಿ ಕಾಣಿಸ್ಲತ್ತದೆ ಹಿಂದೆ ಇಷ್ಟು ಜಾಗ ಹಚ್ಚಿದಾಗ ಬಾಡಿ ಎಷ್ಟೇ ಕಾಣುತ್ತ ಕೈ ಬಾಡಿ ಕಾಣುತ್ತದ ಅಂಕಲ್ ಪ್ರೈಸ್ ದಿ ಲಾರ್ಡ್ ಹalleluya ಇದು ಯಾರಿಗೆ ಕಾಣಿಸ್ಲತ್ತದ ಬ್ಯಾನರ್ ಕೈ ಮೇಲೆ ಬ್ಯಾನರ್ ಎಲ್ಲರೂ ಬ್ಯಾನರ್ ಬಾಡಿ ಕಾಣುತ್ತೆ ಇಲ್ಲ ಈಗ ತಿಳ್ಕೊಳ್ಳಿ ಈಗ ಅರ್ಥ ಮಾಡ್ಕೊಳ್ಳಿ ಈಗ ಇಲ್ಲಿ ಮನುಷ್ಯ ಅಂತ ತಿಳ್ಕೊಳ್ಳಿ ಇದು ಹಿಂದೆ ಇದು ಬ್ಯಾನರ್ ಇದು ಕಾಣಿಸ್ತದೆ ಸೇಮ್ ವೇ ಇದು ಎಣ್ಣೆ ಹಾಕಿರೋದಲ್ಲ ಸೈತನಿಗೆ ಅವ್ನು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಕಾಣಿಸಲ್ಲ ಸೈತನಿಗೆ ಆ ಮನುಷ್ಯ ಕಾಣಲ್ಲ ಇದು ಯೇಸುವಿನ ರಕ್ತ ಕಾಣಿಸ್ತಾ ಇತ್ತು ಹalleluya hallelujah ಪ್ರೈಸ್ ದಿ ಲಾರ್ಡ್ ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ರೋಗ ಅದ ಅಂತ ತಿಳ್ಕೊಳ್ಳಿ ಓಕೆ ಒಂದು ರೋಗ ಇವನಿಗೆ ನಾನಂದ್ರೆ ಅವನಿಗೆ ಎಣ್ಣೆ ಹಚ್ಕೋ ಅಂದ್ರೆ ಎಣ್ಣೆ ಹಚ್ಚಿದಾಗ ಇವರು ರಿಚರ್ಡ್ ಕಾಣಲು ಕೀಬೋರ್ಡ್ ಭಾಷಾ ಮನುಷ್ಯ ಸೈತನಿಗೆ ಇವನ್ ಏನ್ ರೋಗ ಅದ ಅದು ಬಿ ಕಾಣಿಸಲ್ಲ ಅವನಿಗೆ ಆ ಸೈತನಿಗೆ ಏನ್ ಕಾಣಿಸ್ತದ ಏನ್ ಜನ ತಿಳಿಯೋದು ಗೊತ್ತಾಗಲ್ಲ ಎಲ್ಲ ಜೋರಾಗಿ ಹೇಳಿ ಯಾರಿಗೆ ಏನ್ ಕಾಣಿಸ್ತದ ಸೈತನಿಗೆ ಯೇಸುವಿನ ಯಾಕೆ ಇವನ್ ಬಾಡಿ ಮೇಲೆ ಯೇಸುವಿನ ರಕ್ತ ಬಂದ ಮೇಲೆ ಇವನ್ ಬಾಡಿ ಕಾಣಿಸಲ್ಲ ಅವಾಗ ಆ ಹಾರ್ಟ್ ಅಟ್ಯಾಕ್ ಮಾಡುವಾಗ ದುರಾತ್ಮಲ್ಲಿ ಇಲ್ಲಿ ಬರ್ಲಕ್ಕೆ ಅವಕಾಶ ಸಿಗ ಹalleluya ಯಾಕಂದ್ರೆ ಇದು ಯೇಸುವಿನ ರಕ್ತ ಕವರ್ ಮಾಡ್ತದೆ ಹalleluya ಅವನಿಗೆ ಇಷ್ಟೇ ಮಾತ್ರ ಹೇಳಿದಾಗ 3.5 ತಾಸು ಆಯ್ತು ಸರಿ ಆಯ್ತು ಶ್ವಾಸ ಬಂದಾಗಿರೋ ಮನುಷ್ಯ ಬರೀ ಒಂದು ಎಣ್ಣೆ ಹಚ್ಕೊಂಡಾಗ ಆ ಮನುಷ್ಯ ಏನಾಯ್ತು ಸ್ವಸ್ಥತೆ ಹalleluya ಇದು ಓಪನ್ ಮಾಡಲ್ಲ ನಾನು ಈ ಕಡೆ ಮಾಡ್ತೀನಿ ಪ್ರೈಸ್ ಇವನ್ ಬಾಡಿ ಎಲ್ಲ ನಾನು ಎಣ್ಣೆ ಹಚ್ಚಲತ್ತಿಲ್ಲ ಜಸ್ಟ್ ಇಲ್ಲಿ ಹಚ್ಚಲತ್ತಿಲ್ಲ ಇಲ್ಲಿ ಹಚ್ಚಿ ಇಷ್ಟೇ ಒಂದೇ ಡ್ರಾಪ್ ಹಾಕಿ ಇಡೀ ಬಾಡಿ ಎಲ್ಲ ಕವರ್ ಆಗಿ ಇವನ್ ಬಾಡಿ ಸೈತನಿಗೆ ಕಾಣಿಸಲ್ಲ ಏನ್ ಕಾಣಿಸ್ತದ್ರೆ ಯೇಸುವಿನ ರಕ್ತ ಕಾಣಿಸ್ತದೆ ಈಗ ಇವನಿಗೆ ಸೈತನ್ ಅಟ್ಯಾಕ್ ಮಾಡ್ಬೇಕಾದ್ರೆ ಫಸ್ಟ್ ಯೇಸುವಿಗೆ ಅಟ್ಯಾಕ್ ಮಾಡ್ಬೇಕಾಗ್ತದೆ ಅಲ್ಲೋ ಯೇಸುವಿಗೆ ತಿಳಿಲತ್ತದ ಯಾರಿಗೆ ಅಟ್ಯಾಕ್ ಮಾಡ್ಬೇಕು ಈಗ ಒಬ್ಬ ಮಂತ್ರವಾದಿಯನ್ನ ನೀವು ಮಾಡ್ತಾ ಮಂತ್ರ ಮಾಡಿ ಫುಲ್ ಅಟ್ಯಾಕ್ ಮಾಡಿರ್ತಾನೆ ಹಾಳು ಮಾಡ್ಬೇಕಂತ ಮತ್ತೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಟ್ ಇದು ಎಣ್ಣೆ ಹಚ್ಚಿದ ತಿಳ್ಕೊಳ್ಳಿ ಈಗ ಅವ ಇವನಿಗೆ ಸಾಯಿಸ್ಬೇಕಂದ್ರೆ ಫಸ್ಟ್ ಯೇಸುವಿನ ರಕ್ತದ ಜೊತೆ ಫೈಟ್ ಮಾಡ್ಬೇಕಾಗ್ತದೆ ಹalleluya ಯಾಕಂದ್ರೆ ಆ ಯೇಸುವಿನ ರಕ್ತ ಕವರ್ ಮಾಡಿದ್ರಿಂದ ಆ ಮನುಷ್ಯನಿಗೆ ಯಾವುದೇ ಮಂತ್ರ ತಂತ್ರ ಏನೇ ಮಾಡ್ಬೇಕಾದ್ರ ಇವನಿಗೆ ಟಚ್ ಆಗಲ್ಲ ಯಾಕಂದ್ರೆ ಇದು ಯೇಸುವಿನ ರಕ್ತ ಹರಡುವಂತ ಪಾರ್ಟ್ ಎಲ್ಲ ಬಾಡಿಯಲ್ಲಿರುವಂತ ಒಂದೊಂದು ಭಾಗ ಎಲ್ಲ ಕವರ್ ಮಾಡಿ ಬರೀ ಯೇಸುವಿನ ರಕ್ತನೇ ಕಾಣಿಸ್ತಾ ಇತ್ತು ಸೈತನಿಗೆ ಅವ ಅಟ್ಯಾಕ್ ಮಾಡ್ಬೇಕಾದ್ರೆ ಇವನಿಗೆ ಆ ಯೇಸುವಿನ ರಕ್ತದ ಜೊತೆ ಹೋರಾಟ ಮಾಡ್ಬೇಕಾಗ್ತದೆ ಹalleluya ಯೇಸುವಿನ ಜೊತೆ ಹೋರಾಟ ಮಾಡಿದಾಗ ಮಾತ್ರ ಅವನು ಇವನಿಗೆ ಅಟ್ಯಾಕ್ ಮಾಡಕ್ಕೆ ಸಾಧ್ಯ ಆಗ್ತದೆ ಪ್ರೈಸ್ ದಿ ಲಾರ್ಡ್ ಹalleluya ಯೇಸುವಿಗೆ ತಿಳಿತು ಈಗ ಕೈ ಮೇಲೆ ಈಗ ತಿಳಿತಾ ಹalleluya ಓಕೆ ಕೂತ್ಕೊಳ್ಳಿ ಗಾಡ್ ಬ್ಲೆಸ್ ಅದು ಸಲಿದು ಇಲ್ಲಿ ಎಣ್ಣೆ ಹಚ್ಕೊಂಡಿದ್ದಾಗ ಬ್ರದರ್ ಈಗ ನಿಮ್ಮ ಹಾರ್ಟ್ ಪ್ರಾಬ್ಲಮ್ ಸೈತನಿಗೆ ಕಾಣಿಸಲ್ಲ ಈಗ ಯೇಸುವಿನ ರಕ್ತನೇ ಸೈತನಿಗೆ ಕಾಣಿಸ್ತದೆ ಯಾಕಂದ್ರೆ ಆ ಮನುಷ್ಯ ಪೂರ ಮಾತಾಡಕ್ ಸ್ಟಾರ್ಟ್ ಮಾಡ್ದ ಆಯ್ತು ಮುಗಿದ್ದು ಒಂದು 5 ನಿಮಿಷದಲ್ಲಿ ಅನ್ನೋದಿಲ್ಲ ಅದು ಎದೆ ವರ್ಷದೇನು ಇದು ಮಾಡೋದೇನು ಕಾಲ್ ವರ್ಷದೇನು ಮಸಾಜ್ ಮಾಡೋದೇನು ಅವ್ರು ಅಳೋದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆಯ್ತು ನನ್ನ ಜೀವ ಹೋಯ್ತು ಅಂದ್ರೆ ಅವಾಗ ಹೇಳಿದೆ ನಾನು ಹಾಕೊಂಡಿದ್ಮೇಲೆ ಅವ್ರಿಗೆ ಹೇಳಿದೆ ಈಗ ನಿನಗೆ ಯಾರು ನೋಡುತ್ತಾ ಗೊತ್ತಾ ಯೇಸು ಸ್ವಾಮಿ ನೋಡುತ್ತೆ ಹalleluya ಸೈತನು ಹಾರ್ಟ್ ಮನುಷ್ಯಗೆ ಹಾರ್ಟ್ ಅಟ್ಯಾಕ್ ಮಾಡುವಂತ ದುರಾತ್ಮಗೆ ನೀನು ಕಾಣುತ್ತಿಲ್ಲಪ್ಪ ಯೇಸು ಸ್ವಾಮಿ ಕಾಣುತ್ತಾರೆ ಅವರಿಗೆ ಹalleluya ನಿಮಗೆ ಅಟ್ಯಾಕ್ ಮಾಡಬೇಕಾದ್ರೆ ಯಾವಾಗ ಯೇಸುವಿನ ರಕ್ತ ಈ ಎಣ್ಣೆ ನಿಮ್ಮ ಮೇಲೆ ಇರ್ತದೋ ನಿಮ್ಮನ್ನು ಯಾರು ಅಟ್ಯಾಕ್ ಮಾಡಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಅಟ್ಯಾಕ್ ಮಾಡಬೇಕಾಗ್ತದೆ ಯೇಸುವಿಗೆ ಅಟ್ಯಾಕ್ ಮಾಡಬೇಕು ಯೇಸುವಿಗೆ ಅಟ್ಯಾಕ್ ಮಾಡಿ ಮನುಷ್ಯನ ಲೈಫ್ ನಾಶ ಮಾಡ್ತಾರೆ ಯೇಸು ಸ್ವಾಮಿ ಮೇಲೆ ಎಲ್ಲ ಪವರ್ ಇದೆ ಫೈಟ್ ಮಾಡಕ್ಕೆ ಹalleluya ಪ್ರೈಸ್ ದಿ ಲಾರ್ಡ್ ಅಂದ್ರೆ ಇದು ಎಣ್ಣೆ ಎಲ್ಲಿ ಯಾರು ಹಚ್ಕೊಳ್ತೀರಲ್ಲ ಇದು ಎಲ್ಲ ರೋಗ ಕವರ್ ಮಾಡ್ತದೆ ಈ ಜನ ಅಂತೀರ ಈಗ ಕೈ ಮುಂದೆ ನಮ್ಮವರೆಲ್ಲ ಹalleluya ಹೇಳ್ರಿ ನೋಡಿ ಅಂತ ಒಂದು ಮನುಷ್ಯ ಆ ಒಂದು ಹಾರ್ಟ್ ಪೇಷಂಟ್ ಅವನ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿ ಸ್ಪೀಡ್ ಆಗಿ ಸಾಯುವಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಮೈ ಕೈ ಎಲ್ಲ ವರ್ಷಲತ್ತು ಮನೆ ಮಧ್ಯೆ ಎಲ್ಲ ಎದೆ ವರ್ಷಲತ್ತು ಅದು ಇದು ಎಲ್ಲ ಶ್ವಾಸ ಮಾಡಕ್ಕೆ ಎಲ್ಲ ವರ್ಷಲತ್ತು ಒಳಗೆ ಶ್ವಾಸ ಬರಲಿಲ್ಲ ಹalleluya ಪ್ರೈಸ್ ದಿ ಲಾರ್ಡ್ ದೇವರಿಗೆ
ಒಪ್ಪಿಸಿದಾದ್ರೆ, ನಾನು ಹೇಳುವಂತ ತಾತ್ಪರ್ಯ ಅದೇ, ದೇವರ ಕೈಯಲ್ಲಿ ನೀವು ಶರೀರ ಒಪ್ಪಿಸೋದಾದ್ರೆ ನಿಮ್ಗೆ ಯಾವುದು ಕೈಗೆ ಸಾಕ. ಹಲ್ಲೆಲೂಯಾ. ಯಾವ ಹಾರ್ಟ್ ಅಟ್ಯಾಕ್ ಬಂದಿದ್ದ ದುರಾತ್ಮ ಕೂಡ ನಿಮ್ಮ ಮೇಲೆ ಅಧಿಕಾರ ಮಾಡುವುದಿಲ್ಲ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಯಾಕಂದ್ರೆ ಸೈತಾನು ನೀವು ನೋಡ್ತಾ ಇರಲ್ಲ, ಆ ಯೇಸುವಿನ ರಕ್ತ ನೋಡಿ ಅವನು ಫೈಟ್ ಮಾಡ್ಬೇಕಾದ್ರೆ ಆ ಯೇಸುವಿನ ರಕ್ತ ಜೊತೆ ಫೈಟ್ ಮಾಡ್ಬೇಕಾಗ್ತದೆ. ಅದು ಫೈಟ್ ಮಾಡಿದ್ರೆ ಅದಕ್ಕೆ ಜಯಿಸುವುದು ಯೇಸುವಿನ ರಕ್ತವೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಆ ಯೇಸುವಿನ ರಕ್ತ ನಿಮ್ಮ ಒಳಗಡೆ ಇದೆ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕಂತ ವಾಕ್ಯ ಹೇಳ್ತದೆ. ನೀನು ಓದಿ ಕೀರ್ತನೆ ಹೀಗೆ ಓದಿದ್ದು, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. See, commit everything ಅಂತ ಇಂಗ್ಲಿಷ್ ಅಲ್ಲಿ ಇದೆ. ಇಂಗ್ಲಿಷ್ ಬೈಬಲ್ ಅಲ್ಲಿ ಹೇಳ್ತದೆ ಕಮಿಟ್ ಅಂದ್ರೆ ಎಲ್ಲ ದೇವರಿಗೆ ಒಪ್ಪಿಸು ಅಂತ ಹೇಳ್ತಾ ಇದೆ. ಏನಂತೆ? ನೀನು ಊಟ ಮಾಡೋ ದೇವರಿಗೆ ಒಪ್ಪಿಸು, ನಿನಗಿರುವಂತ ರೋಗ ದೇವರಿಗೆ ಒಪ್ಪಿಸು, ನಿನಗಿರುವಂತ ಸಾಲ ದೇವರಿಗೆ ಒಪ್ಪಿಸು, ನಿನಗಿರುವಂತ ಎಲ್ಲ ವೀಕ್ನೆಸ್ ಗಳು ದೇವರಿಗೆ ಒಪ್ಪಿಸು ಅಂತ ದೇವರು ವಾಕ್ಯ. ಹಲ್ಲೆಲೂಯಾ. ನೀನು ಡಾಕ್ಟರ್ ಏನೋ ಹೇಳಿರ್ತಾರೆ, ನೀನು ಸತ್ತೋಗ್ತೀಯ ಅಂತ ಹೇಳಿರ್ತಾರೆ, ಅದು ದೇವರಿಗೆ ಒಪ್ಪಿಸ್ಕೊಡು. ಈಗ 3ನೇ ಸರಿ ನೀನು ಹಾರ್ಟ್ ಬದಲಿಗೆ ಸಾಯ್ತಿ ಅಂತ ಹೇಳಿದಾರೆ ಅವನಿಗೆ. ನಾನು ನಾರ್ಮಲ್ ಪ್ರೇ ಮಾಡೋಕ್ಕಿಂತ ಮುಂಚೆ ಒಂದು ಟ್ರಿಕ್ ಹೇಳಿದೆ ಅವನಿಗೆ. ಏನಂತ? ನೀನು ಯೇಸುವಿನ ರಕ್ತ ಅದ, ನಿನ್ ಮೇಲೆ ಯೇಸುವಿನ ರಕ್ತ ಅದ, ನಿನಗೆ ಸೈತಾನ ಅಟ್ಯಾಕ್ ಮಾಡೋದ ದುರಾತ್ಮ ನೀನು ನೋಡಕ್ ಸಾಧ್ಯ ಇಲ್ಲ. ಈಗ ರಕ್ತ, ಯೇಸುವಿನ ರಕ್ತ ನಿನಗೆ ಕವರ್ ಮಾಡ್ತದೆ. ನಿನಗೆ ಟಚ್ ಮಾಡ್ಬೇಕಾದ್ರೆ ಫಸ್ಟ್ ಯೇಸುವಿನ ರಕ್ತ ಟಚ್ ಮಾಡ್ಬೇಕಾದ್ರೆ, ಅವಾಗ ಯೇಸುವಿನ ರಕ್ತ ಟಚ್ ಮಾಡಿದ್ರೆ ಅದು ನಾಶ ಆಗೋಗ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ಸೈತಾನ ಯೇಸು ಸ್ವಾಮಿ ಜೊತೆ ಫೈಟ್ ಮಾಡಕ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ವಾಕ್ಯ ಹೇಳ್ತದೆ ಏನಂತಂದ್ರೆ, ಆ ವಾಕ್ಯದಲ್ಲಿ ನೋಡಿದಾಗ ನೀನು ಎಲ್ಲ ಕಾರ್ಯಗಳನ್ನು ಏನ್ ಮಾಡು, ದೇವರಿಗೆ ಒಪ್ಪಿಸು. ಟ್ರಸ್ಟ್ ಹಿಮ್, ಹಿ ವಿಲ್ ಹೆಲ್ಪ್ ಯು. ಯಾವಾಗ ನೀನು ದೇವರ ಮೇಲೆ ಭರವಸೆ ಇಡ್ತೀಯೋ ಆವಾಗ ದೇವರು ಏನ್ ಮಾಡ್ತಾರಂತೆ, ನಿನಗೆ ಸಹಾಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏಜನಿಗೆ ತಿಳಿತಾ ಇದೆ ವಾಕ್ಯ, ತಿಳಿದರೆಲ್ಲ ಕೇಳಿ. ಈಗ ನಿಮ್ ಜೀವಿತ ಏನ್ ಮಾಡ್ಬೇಕಂತೆ ದೇವ್ರ ವಾಕ್ಯ ಹೇಳ್ತೇವೆ. ನಿಮ್ ಜೀವಿತದಲ್ಲಿ ಅದ್ಭುತ ಆಗ್ಬೇಕಂದ್ರೆ ನಿಮ್ಮ ಲೈಫ್ ಯಾರಿಗೆ ಒಪ್ಪಿಸ್ಕೊಡ್ಬೇಕಂತ? ದೇವರಿಗೆ ಒಪ್ಪಿಸ್ಕೊಡ್ಬೇಕಂತ. ಜಕ್ಕೈನು ಯಾರಿಗೆ ಒಪ್ಪಿಸ್ಕೊಟ್ಟ? ಯಾರಿಗೆ ಒಪ್ಪಿಸ್ಕೊಟ್ಟ? ಅದೇ ಲೂಕನ ಬರೆಸುವಾರ್ತೆ 19ನೇ ಅಧ್ಯಾಯ 9ನೇ ವಾಕ್ಯ ಓದ್ಬರ್ಸ. ಲೂಕನ ಬರೆಸುವಾರ್ತೆ 19ನೇ ಅಧ್ಯಾಯ 9ನೇ ವಾಕ್ಯ. ಬೇಗ ಬೇಗ ಫಾಸ್ಟ್. ಇದನ್ನು ಕೇಳಿರಿ, ಯೇಸು ಈ ಹೊತ್ತೇ 8ನೇ ವಾಕ್ಯ. 8ನೇ ವಾಕ್ಯ. ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ಎಸ್ ನೋಡು ಹೆಂಗ್ ಒಪ್ಪಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.